ನೀವು ಅಲ್ಲಿ ವೇಯಲ್ಲಿ ಬಂದು ಸುಸ್ತಾದಾಗ ನಡ್ಕೊಂಡು ಬಂದು ಕೂರೋದಕ್ಕೆ ಮಕ್ಳಿಗಾಗಲಿ ಹಿರಿಯರಿಗಾಗಲಿ ಜಾಗ ಕೂಡ ಇರುತ್ತೆ. ನಾವೆಲ್ಲರೂ ಆಮೇಲೆ ಸ್ವಚ್ಛತೆ ಕಾಪಾಡ್ಕೋಬೇಕು. ಪ್ಲಾಸ್ಟಿಕ್ ನಿಷೇಧ ತುಂಬ ಚೆನ್ನಾಗಿ ನಾವು ಎಲ್ಲ ಕಡೆ ಆದ್ರೂ ಮಾಡಿದ್ದಾರೆ ಗಲೀಜೆಲ್ಲ. ಸೊ ಕಾಪಾಡ್ಕೋಬೇಕು ನಾವು ನಮ್ಮ ಜಾಗ ಅಂತ. ಬನ್ನಿ ಹೋಗೋಣ. ವಾಟ್ ಅ ವಂಡರ್ಫುಲ್ ಬ್ಯೂಟಿಫುಲ್ ವೇ, ವಂಡರ್ಫುಲ್ ಬೂಟ್ಫುಲ್ ವೇ. ಮಿಸ್ ಆದರೆ ಬೂಟ್ಗಳಲ್ಲಿ ಬಿದ್ದೋಗ್ಬಿಡ್ತೀವಿ. ಬೂಟ್ಗಳಲ್ಲಿ ಬೀಳಲ್ಲ, ಗುಂಡಿ ಒಳಗಡೆ ಬೀಳ್ತೀವಿ. ಹುಷಾರಾಗಿ ಓಡಾಡಬೇಕು ಗೈಸ್. ಅಲ್ಲಿ ಹೋಗ್ಬೇಕಾಗಿತ್ತು ಅಮ್ಮ. ವಂಡರ್ಫುಲ್. ನಾನು ಏನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಮುಖ ಹಾಕ್ತೀನಿ, ಅದು ಹಾಕ್ತೀನಿ ಅಣ್ಣ. ಅಯ್ಯೋ ಇವನ್ ಅಲ್ಲ ಗಾಯ್ಸ್, ಅಲ್ಲಿ ಹೇಳವ್ರೆ ಅಲ್ಲಿ ಯಾವೇ ಐತೆ ಆವೇಲೆ ಹೋಗಿ ಅಂತ. ಇವ್ರು ನೋಡಿ ಯಾವೇಲೆ ಹೋಯ್ತವ್ರೆ. ಇದು ಅಲ್ವಾ ನೀವು ರೂಲ್ಸು ಫಾಲೋ ಮಾಡೋ ರೂಲ್ಸು? ನಾನು ಓದ್ತೀನಿ ರೀ. ಹಿಡ್ಕೊಳ್ಳಿ ಈಗ ನೀವು, ನಾನು ಹತ್ತೀನಿ. ಫೋನ್ ಹಿಡ್ಕೊಳ್ಳಿ, ನಾನು ಹತ್ತೀನಿ. ನಾನೇನು ನಿನ್ನ ಹಿಡ್ಕೊತಾ ಇದ್ದೀನಿ, ನಾನು ಹಿಡ್ಕೊತಾ ಇರೋದು ಫೋನ್ನೇ. ಯಾರೋ ಕಳ್ಳ ಇದ್ದಂಗೆ ಅವನಲ್ಲ. ಏಯ್ ಕಡೆ ಬರಲಿ. ಕೋತಿ ಥರನೇ ಹತ್ಬಿಟ್ಟ. ಒಂದೊಳ್ಳೆ ಕೋತಿ ಪರಿಚಯ ನಾನು ನಿಮಗೆ ಮಾಡಿಕೊಡ್ತೀನಿ ನೋಡಿ. ಇಲ್ಲಿ ಲೆಟ್ಸ್ ಕಮ್ ಆ್ಯಂಡ್ ಎಂಜಾಯ್ ದ ವ್ಯೂ ಗಾಯ್ಸ್. ನನಗೊಂದು ವಿಡಿಯೋ ಬೇಕು. ಅಲ್ಲೆಲ್ಲ ದಾರಿ ಪಾರಿ ಎಲ್ಲ ಮಾಡೋರೆ, ಹೋಗ್ದೆ ಏನು ಮಾಡೋರು ಹೇಳು. ಮೋಸ್ಟ್ಲಿ ಇವನು ದಾರಿ ಮಾಡಿರೋನು ಇವನೊಬ್ಬ ಅವಾಗ ಕಲಾವಿದ. ಮನೆಗೆ ಹೋಗ್ರ ಮುಕ್ಕಳ ಇದ್ದಿ. ಏನು ನಿಮಗೆ ಕೊನೆಗೆ ಇದು ಹಾಕಿದ್ದಾರೆ, ಸೇಫ್ ಗಾರ್ಡ್ ಥರ. ಇದನ್ನು ದಾಟಿ ದಯವಿಟ್ಟು ಆಚೆ ಹೋಗ್ಬೇಡಿ. ಇದನ್ನು ಹಾಕಿರೋದೇ ನಮ್ಮ ಸೇಫ್ಟಿಗೋಸ್ಕರ. ಫೋಟೋ ವಿಡಿಯೋ ಚೆನ್ನಾಗಿ ಬರುತ್ತೆ ಇನ್ಸ್ಟಾದಲ್ಲಿ, ಅದ್ರದ್ದು ಇನ್ನೊಂದರಲ್ಲಿ ಯೂಟ್ಯೂಬು ಲೈಕ್ಸು ವ್ಯೂಸ್ಗೋಸ್ಕರ ಬೇರೆ ಥರ ನಿಮ್ಮ ಪ್ರಾಣಕ್ಕೆ ಹಾನಿ ಮಾಡ್ಕೊಳ್ಳೋ ಥರ ಎಲ್ಲ ವೀಡಿಯೋಸ್ ಮಾಡೋಕ್ಕೆ ಹೋಗ್ಬೇಡಿ. ಎಡ್ಸಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಅಲ್ಲಿ ಹೋಗೋದು ಅಥವಾ ಆ ಕಡೆ ಹೋಗೋದು ಈ ಕಡೆ ಹೋಗೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಸ್ಟೆಪ್ ಆಯಿತು ಅಂದರೆ ನಿಜವಾಗ್ಲೂ ಮನೆಗೆ ನೀವು ವಾಪಸ್ ಹೋಗಲ್ಲ. ಇಲ್ಲಿರೋ ಚಿರತೆ, ಕರಡಿ ಅಥವಾ ಇನ್ನು ಕೆಲವು ಈ ಥರ ಪ್ರಾಣಿಗಳಿಗೆ ಆಹಾರನೇ. ಅದಕ್ಕೆ ಹುಷಾರು. ಅವಕ್ಕೂ ಊಟ ಇರಲ್ಲ, ನೀವೇ ಊಟ. ಅವಕ್ಕೂ ಊಟ ಇಲ್ಲ ಅಂತ ಹೇಳಿ ಅದಕ್ಕೂ ಊಟ ಇರಲ್ಲ ಗಾಯ್ಸ್. ನೀವೇನು ಬಿದ್ದರೆ ಇದು ಪಕ್ಕ ಎದಳದಂತೆ ಎದಳಲ್ಲ ನೀವು. ಅದಕ್ಕೆ ನೀವೇ ಊಟ. 3 ದಿನ ಊಟ ಇದ್ದೀರಾ. ಅವು ಪಾರ್ಟಿ ಮಾಡ್ತಾರೆ. ಓದ್ಕೊಳ್ಳಿ ಗಾಯ್ಸ್. ಇದಿಷ್ಟು ನಮ್ಮ ಧನುಷ್ಕೋಟಿಯ ವಿಶೇಷತೆಗಳು. ಅಲ್ಲಿ ಕೆಳಗಡೆ ಹೋಗಿ ನಾವೇನು ತೀರ್ಥ ಹಾಕ್ಕೊಂಡು ಅದು ನಮ್ಮ ಶ್ರೀರಾಮ ದೇವರು ಬಾಣ ಬಿಟ್ಟು ಬಂದಿರೋವಂಥದ್ದು, ನೀರು ಉದ್ಭವ ಆಗಿರೋಂಥದ್ದು. ಅದನ್ನು ತಲೆ ಮೇಲೆ ಸ್ವಲ್ಪ ಹಾಕ್ಕೊಂಡು ಬರಬೇಕು. ಇದಿಷ್ಟು ನಮ್ಮ ಧನುಷ್ಕೋಟಿಯ ವಿಶೇಷತೆ. ಸ್ವಚ್ಛತೆ ಕಾಪಾಡ್ಕೊಳ್ಳಿ, ಹುಷಾರಾಗಿರಿ, ದರ್ಶನ ಮಾಡ್ಕೊಳ್ಳಿ. ಕೆಳಗಡೆನೂ ಒಂದು ದೇವಸ್ಥಾನ ಇದೆ, ಬನ್ನಿ ಹೋಗೋಣ. ತಂಗಿ ಕೊಳ ಸ್ನೇಹಿತರೆ, ಬನ್ನಿ. ತಂಗಿ ಕೊಳದಲ್ಲಿ ಮುಟ್ಬೋದಾ ಇಲ್ಲೋ ಗೊತ್ತಿಲ್ಲವಲ್ಲ. ತಲೆ ಮೇಲೆ ನೀರು ಹಾಕೊಳ್ಳಿ.
ಇಲ್ಲಿ ವಿಶೇಷವಾದ ಒಂದು ಕರಿ ಮೀನು ಇದೆ. ಕರಿ ಅಲ್ಲೇ ಹೇಳುವ ಕರಿ ಮೀನು. ಪಾಪ ಅವ್ರ ಮನೇಲಿ ಫೇರ್ ಅಂಡ್ ಲವ್ಲಿ ಕಾಸಿರಲಿಲ್ಲ, ಅದಕ್ಕೆ ಅದು ಕಪ್ಪಾಗ್ಬಿಟ್ಟೈತಿ. ನೋಡಿ ಗಾಯ್ಸ್, ಇದೇ ಅಕ್ಕನ ಕೊಡ. ಮೀನುಗಳು ನೋಡಿ, ನೋಡಿ ಸಣ್ಣ ಮರಿಗಳು. ಕುರಿ ಯಾರ ತಂದವರೆಲ್ಲ ಇರ್ತಿದ್ರು ಅವತ್ತು. ಇಲ್ಲಿ ಅಣ್ಣ ಅಯ್ಯೋ ಆರೆಂಜು ಕುರಿ ಎರ್ಚು ಅದನ್ನೇ ಅಣ್ಣ ಒಂಚೂರು. ಉಯ್ ಇರಿ 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 ಹಾಕ್ಬೇಡಿ, ನೆಗ್ಬಿಟ್ಟು ಫೋನ್ಗೇನು ಕಿತ್ಕೊಂಟದ ಕಣಪ್ಪ. ಕಣ್ಣ ನೋಡಿ ಗಾಯ್ಸ್, ವೈಟ್ ಮೀನು, ವೈಟು ಆರೆಂಜು ಇಲ್ಲಿ ನೋಡಿ. ಆರೆಂಜ್ ಎಲ್ಲ ಐತೆ, ಹೊಂಟೋಗೈತೆ. ಯಾರಲ್ಲ ಅವನು ನನಗೆ ಆಯ್ ಮಾಡ್ತಾನೆ ಅಲ್ಲಿ ಬ್ರೋ ಅಣ್ಣ, ಈ ಮೇಲೆ ಗೊತ್ತಲ್ವಲ್ಲ ಅವು ಒಳಗಡೆ ನಮ್ಗಳು ಕಣ್ಣು ಕಾಣಿಸ್ಬಾರ್ದಂತ. ಅಲ್ಲಿ ವೈಟು, ಅಲ್ಲಿ ನೋಡಿದೆ. ನೋಡಿ ಗಾಯ್ಸ್, ಆಮೆ ಇಲ್ಲಿ ಮೆಟ್ಲತ್ತಾಗ ಟ್ರೈ ಮಾಡ್ತಿತ್ತು. ಇಲ್ಲಿ ಹಾವು ಐತೆ, ಇಲ್ಲಿ ಹಾವು ದೂರದಿಂದ ಮಾಡಿಕೊಂಡಾಯ್ತು. ಕಾಣಿಸಿಲ್ವಾ? ಕಾಣಿಸಿಲ್ಲ, ವಿಡಿಯೋ ಕಾಣಿಸ್ತು, ನಾನು ನೋಡಿದೆ. ಅಯ್ಯಪ್ಪ, ಈ ಗ್ಯಾಪಲ್ಲಿ ಎದ್ಗಿದ್ಬಿಟ್ಟದ. ಹಾಕಿ ಒಂದ ಪಪ್ಪ ಹನುಮಂತು ಬಾ, ಇರಿ ಅದೇ ಬರ್ತದೆ. ಬಾರ, ಏನು ಮಾಡಲ್ಲ. ಹಾಂ, ತಿನ್ಕೊಂಡು ಹೋದ್ರು ಸರಿ. ತಿನ್ನು ತಿನ್ನು ತಿನ್ನು. ಹಾಂ, ಬಾಯ್ ಬಾಯ್ ಬಾಯ್. ನಮ್ಮ ಅಪ್ಪು ಸರ್ದು ಅಣ್ಣ ಬಂಡ್ ಪಿಕ್ಚರು ಇಲ್ಲೇ ಶೂಟ್ ಆಗಿರೋದು. ಒಂದು ಸೀನು ಕುತ್ಕೊಂಡು ಹೇಳ್ತಾರೆ ಗೊತ್ತಾ, ಯಾವ್ದು? ರಘು, ನಮ್ಮ ಅಪ್ಪು ಸರು ಮತ್ತು ಪ್ರಿಯಾಂಕಮಣಿಯವರು, ಅದೆಲ್ಲೇ ಶೂಟ್ ಆಗಿರೋದು. ಮತ್ತು ರಾಜಾವಲಿ ಪಿಕ್ಚರಲ್ಲಿ ಲವ್ವಿನಲ್ಲಿ ಬಿದ್ದರೆ ಆ ಸಾಂಗು ಕೂಡ ಶೂಟ್ ಮಾಡಿರೋದಿಲ್ಲ. ನಮ್ಮ ಮೇಲ್ಕೋಟೆ ಮೇಲೆ ತುಂಬ ಮೂವಿಗಳು ಶೂಟ್ ಆಗಿರ್ತವೆ. ಅದರಲ್ಲಿ ನನಗೆ ನೆನಪಿರೋದು ಈ ಮೆಟ್ಲು ಹತ್ಬೇಕಾದ್ರೆ ಅವೆರಡು ಅದೇ. ಅಂದರೆ ಆ ಸಾಂಗಲ್ಲಿ ಯಾವ ಲೈನು ಅಂದರೆ, ಲವ್ವಲ್ಲಿ ಇಲ್ದಿದ್ರೆ ಸಂಕಟ ಸಿಟ್ಕೊಂತಾನ್ ತಿರುಪತಿ ವೆಂಕಟ ಅಂದ್ಬಿಟ್ಟು ನರಸಿಂಹಸ್ವಾಮಿನ ತೋರಿಸ್ಬಿಟ್ಟವ್ರೆ. ತುಂಬ ತಿಳಿದಿದ್ದೀರಾ. ಊಟನೂ ಮಾಡಿಲ್ಲ, ಏನಿಲ್ಲ, ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀವಿ. ಬಾಗಿಲು ಬೇರೆ ಹಾಕೈತೆ, ಆಚೆಗಡೆನೆ ಕರ್ಪೂರ ಹಾಸಿ. ನೀವು ದರ್ಶನ ಮಾಡ್ಕೊಳ್ಳಿ ಗಾಯ್ಸ್, ದೇವ್ರನ್ನಂತೂ ನೋಡೋಕ್ಕಾಗಲಿಲ್ಲ. ಗೋಪುರಗೆ ಅಡ್ಬಿಟ್ ಕಡೆ ಚಿಲ್ಕ ಹಾಕಿಲ್ಲ ಕಣಕ್ಕ, ಚಿಲ್ಕ ಹಾಕಿಲ್ಲ. ತಗೊಳ್ಳಿ, ಬೇಡ ಅಂತ ಕೇಳಿ. ಒಂದು ಲಕ್ಕಿ ಬೇಡ, ಬನ್ನಿ ಅದು ಹಚ್ಬಾರ್ದು. ಇನ್ನೊಂದು ಮೆಟ್ಲ ತಿರಾಟ 2 ಏನೋ ತಿಂದಿರತ್ತೀನಿ. ನರಸಿಂಹಸ್ವಾಮಿ ಒಳ್ಳೇದು ಮಾಡಪ್ಪ. ನೋಡಿ ಗಾಯ್ಸ್, ಕಲ್ಯಾಣಿ ಇಲ್ಲಿಂದನೇ ಕಾಣಿಸ್ತಿದೆ. ಯೋಗ ನರಸಿಂಹಸ್ವಾಮಿ ಗೋಪುರದಿಂದನೇ ಕಾಣಿಸ್ತೈತೆ ನೋಡಿ. ದೇವಸ್ಥಾನದ ಮೇಲೆ ಬೆಟ್ಟದ ಮೇಲಿಂದ ಕಾಣಿಸ್ತಾ ಇದೆ. ಅಳಸ್ಲೇನು ವಾಸನೆ ಇಲ್ಲಿ ಗಂಟ ಗಮ್ಮಂತೈತೆ. ಇದಿಷ್ಟು ನಮ್ಮ ಇವತ್ತಿನ ಲಾಗ್. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.